ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ ಅದ್ಭುತವಾಗಿ ಮೂಡಿಬರುತ್ತಿದೆ. ಧಾರಾವಾಹಿಯ ಪ್ರತಿಯೊಂದು ಪಾತ್ರಗಳು ಸಹ ಆ ಪಾತ್ರಕ್ಕೆ ಜೀವ ತುಂಬಿ ನಟಿಸುತ್ತಿರುವುದರಿಂದ ನಿಜವಾಗಿಯೂ ರಾಯರು ಮತ್ತು ಅವರ ಕುಟುಂಬವನ್ನೇ ನೋಡಿದಂತಾಗುತ್ತದೆ. ಅದರಲ್ಲಿಯೂ ರಾಯರ ಪತ್ನಿ ಸರಸ್ವತಿಯ ಪಾತ್ರ ಇತ್ತೀಚಿನ ದಿನಗಳಲ್ಲಿ ಗಮನ ಸೆಳೆದಿದೆ. ಕಣ್ಣುಗಳಲ್ಲಿ ಹೊಳಪನ್ನು ಹೊಂದಿರುವ, ಮುಖದಲ್ಲಿ ತೇಜಸ್ಸು ಹೊಂದಿರುವ ರಾಯರ ಪತ್ನಿ ಹೀಗೆಯೇ ಇದ್ದಿರಬಹುದು ಏನೋ ಎಂದೆನಿಸುವ ಮಟ್ಟಿಗೆ ಪಾತ್ರವನ್ನ ನಿರ್ವಹಿಸುತ್ತಿರುವ ನಟಿ ಪುಣ್ಯ ಬಸವರಾಜು. ಪುಣ್ಯ ಬಸವರಾಜು ತುಂಬಾನೇ ಅದ್ಭುತವಾಗಿ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಇದು ಅವರ ಮೊದಲ ಧಾರಾವಾಹಿಯಾಗಿದ್ದರೂ ಇವರ ನಟನೆಗೆ ಈಗಾಗಲೇ ವೀಕ್ಷಕರು ಅಭಿಮಾನಿಯಾಗಿದ್ದಾರೆ. ಸಾಕ್ಷಾತ್ ಸರಸ್ವತಿ ಬಾಯ್ ಅವರನ್ನೇ ನೋಡಿದ ಹಾಗೆ ಆಗುತ್ತೆ ಎಂದು ಕಮೆಂಟ್ಗಳಲ್ಲಿ ಕೈ ಮುಗಿಯುತ್ತಿದ್ದಾರೆ ಜನ. ಅಂದಹಾಗೆ ಪುಣ್ಯ ರಂಗಭೂಮಿ ಕಲಾವಿದೆ ಎನ್ನುವ ವಿಚಾರ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಿಂದ ವರದಿಯಾಗಿದೆ. ಶ್ರೀ ರಾಘವೇಂದ್ರ ಮಹಾತ್ಮೆ ಇವರ ಮೊದಲ ಧಾರಾವಾಹಿ. ಆದರೆ ಪುಣ್ಯ ಎಲ್ಲಿಯವರು, ಇಲ್ಲಿಯವರೆಗೂ ಏನು ಮಾಡುತ್ತಿದ್ದರು ಎನ್ನುವ ಕುರಿತು ಯಾವುದೇ ಮಾಹಿತಿ ದೊರೆತಿಲ್ಲ. ಇತ್ತೀಚೆಗೆ ವೆಂಕಟನಾಥ ಮತ್ತು ಸರಸ್ವತಿ ಅವರ ಮದುವೆ ಅದ್ದೂರಿಯಾಗಿ ನಡೆದಿದೆ. ವೆಂಕಟನಾಥ ಸರಸ್ವತಿಯ ಮದುವೆಯನ್ನ ಮಧ್ವ ಸಂಪ್ರದಾಯದ ಅನುಸಾರ ಹಳೆಯ ಕಾಲದ ರೀತಿ ರಿವಾಜುಗಳಂತೆ ಚಿತ್ರಿಸಲಾಗಿದೆ. ಇದನ್ನ ನೋಡಿದವರು ನಿಜವಾಗಿಯೂ ರಾಯರ ಮದುವೆಯನ್ನ ಕಣ್ತುಂಬಿಕೊಂಡ ಅನುಭವ ಆಗಿದೆ. ಇದನ್ನ ನೋಡಿದ ನಾವೇ ಧನ್ಯರು ಎನ್ನುತ್ತಿದ್ದಾರೆ. ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯನ್ನ ನವೀನ್ ಕೃಷ್ಣ ನಿರ್ದೇಶನ ಮಾಡುತ್ತಿದ್ದಾರೆ. ಈ ಧಾರಾವಾಹಿಯಲ್ಲಿ ವೆಂಕಟನಾಥನಾಗಿ ಶ್ರೇಯಸ್ ಕಶ್ಯಪ ನಟಿಸುತ್ತಿದ್ದಾರೆ. ಇವರಲ್ಲದೆ ಯದುಕೃಷ್ಣ, ಶ್ರೀಲತಾ ಅನೂಪ್, ಬಿಂದು ಎನ್, ಭವಾನಿ ಪುರೋಹಿತ್, ಮದನ್, ಸ್ಪರ್ಶ ಶ್ರೈನಿ ಮುಂತಾದವರು ನಟಿಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.